ಸಿಟಿ ಜೀವನದಿಂದ ಬೇಸತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಎನ್ನುವ ಪದಕ್ಕೆ ಅರ್ಥವೇ ತಿಳಿಯದೆ ವಾರವಿಡೀ ಟ್ರಾಫಿಕ್ ನಲ್ಲೇ ಸಮಯವನ್ನು ಕಳೆಯುವ ನಮಗೆಲ್ಲ ನಮ್ಮ ಬೆಂಗಳೂರಿನಿಂದ ಸುಮಾರು 265 ಕಿಲೋಮೀಟರ್ ದೂರದಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ನಡುವೆ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿರುವಂತಹ ತನ್ಮಾತ್ರ ಎಕೋ ಫ್ರೆಂಡ್ಲಿ ರೆಸಾರ್ಟ್ ನ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡ್ಕೊಡಕ್ ಹೋಗ್ತಾ ಇದ್ದೀನಿ. ಎಷ್ಟೋ ದಿನಗಳ ನಂತರ ಚಿಕ್ಕಮಗಳೂರಿನ ಮೂಡಿಗೆರೆಗೆಂದು ಹೋದಾಗ ಇದೇ ರೆಸಾರ್ಟ್ ನಲ್ಲಿ ನಾನು ಉಳಿದುಕೊಂಡಿದ್ದೆ. ಚೆಕ್ ಇನ್ ಆಗಿದ್ದ ಕೂಡಲೇ ವೆಲ್ಕಮ್ ಡ್ರಿಂಕ್ ಅನ್ನು ನೀಡುತ್ತಾರೆ. ಇನ್ನ ಕಾಟೇಜ್ ಗಳ ಬಗ್ಗೆ ತಿಳಿಸಬೇಕೆಂದರೆ 100% ಎಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಕಾಟೇಜ್ ಗಳು ಇವಾಗಿರುತ್ತವೆ. ಕಾಟೇಜ್ ನ ಒಳಗೆ ಕಪಲ್ ರೂಮ್, ಬಾಲ್ಕನಿ ಹಾಗೂ ಸಪರೇಟ್ ಆದಂತಹ ಬಾತ್ರೂಮ್ ಹಾಗೂ ಶವರ್ ಏರಿಯಾ ಇರುತ್ತದೆ. ಇಲ್ಲಿ ಸ್ನಾನಕ್ಕೆಂದು ಬಿದಿರಿನ ಬ್ರಷ್ಗಳು, ಪರಿಸರ ಸ್ನೇಹಿ ಸೋಪುಗಳು ಹಾಗೆ ಸೀಗೆಕಾಯಿಯನ್ನು ನೀಡುತ್ತಾರೆ. ಇನ್ನ ಊಟದ ವಿಷಯಕ್ಕೆ ಬಂದರೆ ಇಲ್ಲಿ ಮಲೆನಾಡಿನ ಶೈಲಿಯ ಊಟವನ್ನು ಉಣಬಡಿಸುತ್ತಾರೆ. ವೆಜ್ ಹಾಗೂ ನಾನ್ ವೆಜ್ ಆಪ್ಷನ್ ಗಳು ಕೂಡ ಇವರ ಹತ್ರ ಇದೆ. ಇನ್ನ ಸಂಜೆ ಹೊತ್ತಿಗೆ ಆಫ್ ರೋಡ್ ಜೀಪ್ ರೈಡ್, ಒಂದು ಜಲಪಾತಕ್ಕೆ ಹಾಗೂ ದೇವರ ಮನೆ ಗುಡ್ಡಕ್ಕೆ ಇವರು ಕರೆದುಕೊಂಡು ಹೋಗುತ್ತಾರೆ. ರಾತ್ರಿ ವೇಳೆ ಇಲ್ಲಿ ಕ್ಯಾಂಪ್ ಫೈರ್ ನ ಕೂಡ ಹಾಕಿಕೊಡಲಾಗುತ್ತದೆ. ಮುಂಜಾನೆ ಎದ್ದು ಈ ರೆಸಾರ್ಟ್ ನ ಹಾಗೆ ಸುತ್ತಮುತ್ತಲಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ. ಮುಂಜಾನೆಯ ತಿಂಡಿ ಕೂಡ ತಯಾರಾಗಿತ್ತು, ಹಾಗೆ ನಮಗೆ ಚೆಕ್ಔಟ್ ನ ಸಮಯವಾಗಿತ್ತು. ಇನ್ನ ಟ್ರೆಕ್ಕಿಂಗ್ ಪ್ರಿಯರಿಗೆ ಎತ್ತಿನ ಭುಜ ಇಲ್ಲಿಂದ ಕೇವಲ 16 ಕಿಲೋಮೀಟರ್ ಆಗುತ್ತದೆ. ನೀವು ಕೂಡ ಒಮ್ಮೆ ಈ ರೆಸಾರ್ಟ್ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ತರಹದ ಹೆಚ್ಚಿನ ಟ್ರಾವೆಲ್ ಕಂಟೆಂಟ್ ಗಳಿಗೆ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.